ಕಮಿಷನರ್ ಕಚೇರಿಗೆ ದರ್ಶನ್ ಪತ್ನಿ ಭೇಟಿ ಕೊಟ್ಟಿದ್ದಾರೆ. ರಮ್ಯಾ ಬಳಿಕ ಬ್ಯಾಡ್ ಕಮೆಂಟ್ಸ್ ವಿರುದ್ಧ ವಿಜಯಲಕ್ಷ್ಮಿ ಸಮರವನ್ನ ಸಾರಿದ್ದಾರೆ. ನೋಡಿ, ಬೆಂಗಳೂರು ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ರಮ್ಯಾ ಬಳಿಕ ಬ್ಯಾಡ್ ಕಮೆಂಟ್ಸ್ ವಿರುದ್ಧ ವಿಜಯಲಕ್ಷ್ಮಿ ಸಮರವನ್ನ ಸಾರಿರೋದು. ದರ್ಶನ್ ಕಿಚ್ಚ ಸುದೀಪ್ ಫ್ಯಾನ್ ವಾರ್ ಬೆನ್ನಲ್ಲೇ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಕೆಟ್ಟ ಪೋಸ್ಟ್ ಕಮೆಂಟ್ ಮಾಡಿದವರ ವಿರುದ್ಧ ದೂರನ್ನ ಕೊಟ್ಟಿರೋದು. ಜಂಟಿ ಪೊಲೀಸ್ ಆಯುಕ್ತರ ಜೊತೆಗೆ ವಿಜಯಲಕ್ಷ್ಮಿ ಚರ್ಚೆಯನ್ನ ಮಾಡಿದ್ದಾರೆ. ಅಜಯ್ ಹಿಲೋರಿ ಜೊತೆ ಚರ್ಚೆ ನಡೆಸಿ ಬಳಿಕ ದೂರನ್ನ ಕೊಟ್ಟಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಗಿರೋ ಹಿನ್ನೆಲೆ ಕೆಟ್ಟ ಮೆಸೇಜ್ ಕಮೆಂಟ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟು ಹೊರಟೋಗಿದ್ದಾರೆ ವಿಜಯಲಕ್ಷ್ಮಿ. ಬೆಂಗಳೂರು ಕಮಿಷನರ್ ಕಚೇರಿಗೆ ಭೇಟಿ ಕೊಟ್ಟು ಕಮಿಷನರ್ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಹಿಂದೆ ರಮ್ಯಾ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ಅವರಿಗೆ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು, ಬಹಳ ಕೆಟ್ಟದಾಗಿ. ಸೊ ಅದಾದ ನಂತರ ಅವರು ನೇರವಾಗಿ ಕಮಿಷನರ್ ಕಚೇರಿಗೆ ಹೋಗಿ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಅವರನ್ನ ಅರೆಸ್ಟ್ ಮಾಡಲಾಯಿತು ಕೂಡ. ಬ್ಯಾಡ್ ಕಮೆಂಟ್ಗಳನ್ನು ಮಾಡಿದವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಸೊ ಅದೇ ಹಾದಿಯಲ್ಲಿ ಈಗ ಏನಾಗ್ತಾ ಇದೆ, ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಹೊಲ್ಸೊಲ್ಸ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿನೇ ಈಗ ಅಂಥವರ ವಿರುದ್ಧ ಸಮರವನ್ನು ಸಾರಿರೋದು ವಿಜಯಲಕ್ಷ್ಮಿ ದರ್ಶನ್ ಅವರು. ಈಗ ಕಮಿಷನರ್ ಕಚೇರಿಗೆ ಹೋಗಿ ಕೆಟ್ಟದಾಗಿ ಯಾರೆಲ್ಲ ಕಮೆಂಟ್ ಮಾಡಿದಾರೋ ಅವರ ಹೆಸರುಗಳ ಸಮೇತ ಅವ್ರು ಏನೆಲ್ಲ ಕಮೆಂಟ್ ಮಾಡಿದಾರೋ ಅದೆಲ್ಲದರ ಸಮೇತ ಈಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಕಮಿಷನರ್ ಕಚೇರಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಕಮಿಷನರ್ ಕಚೇರಿಗೆ ಹೋಗಿ ಏನ್ ಮಾಡಿದ್ರು ಈ ಸಂದರ್ಭದಲ್ಲಿ? ಕಂಪ್ಲೇಂಟ್ ಕೊಟ್ಟಾಯ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನು ಇವತ್ತು ದರ್ಶನ್ ಅವರ ಪತ್ನಿಯಾಗಿರುವ ವಿಜಯಲಕ್ಷ್ಮಿ ಅವರು ಸುಮಾರು 1:30 ಸಮಯದಲ್ಲಿ ಬಂದು ಸಿಒಪಿ ಕಚೇರಿಯಲ್ಲಿರುವ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅಜಯ್ ಹಿಲೋರಿ ಅವರನ್ನ ಭೇಟಿ ಮಾಡಿ ಅವರ ಕಚೇರಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಕಂಪ್ಲೇಂಟ್ ನ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಲಿಲ್ಲ, ನಿರಾಕರಿಸಿ ಅವರು ಹೊರಟಿ ಹೋಗಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದ ಒಂದು ಸಂಬಂಧಪಟ್ಟಂತೆ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ, ಏನು ದರ್ಶನ್ ಹಾಗೂ ಸುದೀಪ್ ಅವರ ಫ್ಯಾನ್ ವಾರ್ ಇವತ್ತಿನದಲ್ಲ, ತುಂಬಾ ಹಿಂದಿನ ದಿನಗಳಿಂದಲೂ ಸಹ ನಡೀತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಸುದೀಪ್ ಅವರು ಮೊನ್ನೆ ಒಂದು ಫಿಲಂ ಇವೆಂಟ್ ನ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಕೌಂಟರ್ ಆಗಿ ಸ್ಟೇಟ್ಮೆಂಟ್ ಅನ್ನ ವಿಜಯಲಕ್ಷ್ಮಿ ಅವರು ಸಹ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಸಹ ವಿಜಯಲಕ್ಷ್ಮಿ ಅವರ ಜೊತೆ ಇಲ್ಲ. ಹೀಗಾಗಿ ಏನು ದರ್ಶನ್ ಸುದೀಪ್ ಅವರ ಫ್ಯಾನ್ಸ್ ಇದ್ದಾರೆ ಅವರು ಸೋಷಿಯಲ್ ಮೀಡಿಯಾವನ್ನ ಒಂದು ಪೇಜ್ ಆಗಿ ಬಳಸಿಕೊಂಡು ಬ್ಯಾಡ್ ಆಗಿ ಅಥವಾ ಕೆಟ್ಟ ಕಮೆಂಟ್ ಗಳನ್ನ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ 3 ಮಾಧ್ಯಮಗಳನ್ನ ಬಳಸಿಕೊಂಡು ದರ್ಶನ್ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಣವನ್ನ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸ್ಟೇಟ್ಮೆಂಟ್ ಅನ್ನ ಮಾಡಿ ಮಾತಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸಹ ಮನಸ್ಸಿಗೆ ಮುಜುಗರ ತರುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಹೀಗಾಗಿ ಇವೆಲ್ಲ ಸಿಚುವೇಶನ್ ಹಾಗೂ ಸಂದರ್ಭಗಳನ್ನ ಅನುಸರಿಸಿ ಏನು ವಿಜಯಲಕ್ಷ್ಮಿ ಅವರು ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಗೆ ಖುದ್ದು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಅನ್ನ ಸಲ್ಲಿಸಿದ್ದಾರೆ ಎಂಬುದು ನಮ್ಮ ಮೇಲ್ನೋಟಬಹುದು. ಅದೇ ರೀತಿ ಏನು ಈ ಹಿಂದೆ ರಮ್ಯಾ ಅವರ ಕೇಸನ್ನು ನಾವು ನೋಡೋದಾದ್ರೆ ರಮ್ಯಾ ಅವ್ರಿಗೂ ಸಹ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಿದ್ರು. ಅದರಲ್ಲಿ BNS ಸೆಕ್ಷನ್ 352, 359 ಹಾಗೂ 29ರ ಅನ್ವಯದಲ್ಲಿ 2 ವರ್ಷಗಳ ತನಕ ಅವರಿಗೆ ಶಿಕ್ಷೆಯೂ ಆಗುತ್ತೆ. ಅದಕ್ಕೆ ಬೈಲ್ ಸಿಗುವುದು ಸಹ ಕಷ್ಟ ಆಗಿದೆ. ಆದಾಗ್ಯೂ ಸಹ ಇಲ್ಲಿಯವರೆಗೂ ಅವತ್ತು ಅರೆಸ್ಟ್ ಆದ ಆರೋಪಿಗಳು ಇವತ್ತಿಗೂ ಸಹ ಬೈಲ್ ಅನ್ನ ಪಡೆಯುವುದರಲ್ಲಿ ವಿಫಲವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು 15 ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಏನಿದೆ ಇದನ್ನ ಫಾಲೋ ಮಾಡಿ ಈ ಒಂದು ಅಕೌಂಟ್ ಅಲ್ಲಿ ಯಾರ ನೇಮ್ ಇದೆ ಇವೆಲ್ಲವನ್ನು ಸಹ ಮಾಹಿತಿ ಸಮೇತ ಏನು ಅಜಯ್ ಹಿಲೋರಿ ಅವರ ಆಫೀಸ್ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿದ್ದಾರೆ. ಸದ್ಯದಲ್ಲಿ ಏನು ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬಹುದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.